ಆಂಬ್ಯುಲೆನ್ಸ್ಗಳನ್ನ ಸ್ಕ್ರ್ಯಾಪ್ ಮಾಡಿ ಅದನ್ನ ಗುಜರಿಗೆ ಹಾಕುವಂತಹ ಕೆಲಸವನ್ನ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಅನ್ನೋದು ಅತ್ಯಂತ ದುರ್ದೈವದ ಸಂಗತಿ. ನೋಡಿ, 108 ಆಂಬ್ಯುಲೆನ್ಸ್ ಕೋಲಾರದಲ್ಲಿ ಧೂಳು ಹಿಡಿತಾ ಇದೆ, ತುಕ್ಕಿ ಹಿಡಿತಾ ಇದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಆಂಬ್ಯುಲೆನ್ಸ್ಗಳನ್ನ ಮೂಲೆಗೆ ತಳ್ಳಲಾಗ್ತಾ ಇದೆ. DHO ಕಚೇರಿ ಬಳಿನೇ ಆಂಬ್ಯುಲೆನ್ಸ್ ಸರ್ವಿಸಿಗೆ ಬರ್ತಾ ಇಲ್ಲ. ಆಂಬ್ಯುಲೆನ್ಸ್ಗಳನ್ನ ಗುಜರಿಗೆ ಹಾಕೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಇದೇ ಆಂಬ್ಯುಲೆನ್ಸ್ಗಳಲ್ಲಿ ಯಾರು ಪಾರ್ಕ್ ಮಾಡಿರ್ತಾರಲ್ವಾ, ಅಲ್ಲೇ ಸುಮಾರು ಟೈಮಿಂದ ಇದ್ದಿದ್ರಿಂದ ಕಳ್ಳರಿಗೂ ಕೂಡ ಇದು ವರದಾನ ಆಗಿದೆ. ಸೊ ಸ್ಪೇರ್ ಪಾರ್ಟ್ಸ್ನೆಲ್ಲ ಕದ್ದು ಅವರು ಎಸ್ಕೇಪ್ ಆಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಆ ಆಂಬ್ಯುಲೆನ್ಸ್ಗಳ ಸ್ಥಿತಿ ಹೇಗಿದೆ, ಸೀಟ್ ಎಲ್ಲಿದೆ, ಟೈರ್ಗಳು ಹೇಗಿದೆ, ಬೇಕಾಗಿದ್ದನ್ನು ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆಗೆ ಕೋಲಾರದಲ್ಲಿ ಆನ್ ಟೈಮ್ಗೆ ಆಂಬ್ಯುಲೆನ್ಸ್ಗಳು ಬರಲ್ಲ ಅಂತ. ಯಾಕೆ ಬರಲ್ಲ ಅನ್ನೋದಕ್ಕೆ ಈ ಎಲ್ಲ ದೃಶ್ಯಾವಳಿಗಳು ಸಾಕ್ಷಿ. ಡೀಟೇಲ್ಸ್ ಕೊಡ್ತಾರೆ ರವಿ. ಟೋಟಲ್ ಆಗಿ ಎಷ್ಟು ಆಂಬ್ಯುಲೆನ್ಸ್ಗಳದ್ದು ಇದೇ ಕತೆ? ಯಾರು ತಪ್ಪಿಲ್ಲಿ? ಖಾಸಗಿ ಏಜೆನ್ಸಿಗಳು ಸರಿಯಾಗಿ ನಿರ್ವಹಿಸ್ತಾ ಇಲ್ವಾ, ಅಥವಾ ಅವರಿಗೆ ದುಡ್ಡು ಕೊಡಬೇಕಾದಂತಹ ಅಧಿಕಾರಿಗಳು ಮಾಡ್ತಾ ಇಲ್ವಾ? ಯಾರು ತಪ್ಪು ಅನಿಸ್ತಾ ಇದೆ ಮೇಲ್ನೋಟಕ್ಕೆ? ಇದು ಒಂದು ರೀತಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಪ್ಪು ಅಂತಾನೆ ಹೇಳ್ಬೋದು ಮಮತಾ. ಯಾಕಂದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ವ್ಯಾಪ್ತಿಗೆ 108 ಆಂಬ್ಯುಲೆನ್ಸ್ ಅಂದ್ರೆ ಏನು ಒಂದು ಪ್ರತ್ಯೇಕ ಸಂಸ್ಥೆ ಏನಿದೆ, ಇದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ವ್ಯಾಪ್ತಿಗೆ ಬರುತ್ತೆ. ಅವರ ಒಂದು ವ್ಯಾಪ್ತಿಯಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದರಂತೆ ಇವರು ಜಿಲ್ಲಾದ್ಯಂತ ಈ ಒಂದು ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನ ಕೊಡ್ತಾ ಇರ್ತಾರೆ. ಆದ್ರೆ ಇದು ಕಳೆದ ಹಲವು ವರ್ಷಗಳಿಂದ ಕೂಡ ಒಂದು ರೀತಿಯಲ್ಲಿ ಸರಿಯಾದ ಆಂಬ್ಯುಲೆನ್ಸ್ಗಳೆಲ್ಲವೂ ಕೆಟ್ಟು ನಿಂತಿರ್ತಕ್ಕಂಥದ್ದು. ಸುಮಾರು 12 ಆಂಬ್ಯುಲೆನ್ಸ್ಗಳು ಈಗಾಗಲೇ ಕೆಟ್ಟು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಿಂತಿರ್ತಕ್ಕಂಥದ್ದು. ಪರಿಣಾಮ ಇವತ್ತು ಅದು ಕಳ್ಳರ ಕಾಕರ ಪಾಲಾಗ್ತಾ ಇರ್ತಕ್ಕಂಥದ್ದು. ಬಡವರು ಮತ್ತೆ ಅನಾರೋಗ್ಯ ಪೀಡಿತರ ಸಹಾಯ ಮಾಡಬೇಕಾದಂತ ಆಂಬ್ಯುಲೆನ್ಸ್ಗಳು ಈ ರೀತಿಯಾಗಿ ಒಂದು ರೀತಿಯಲ್ಲಿ ವ್ಯರ್ಥ ಆಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು.